ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ರಾತ್ರಿಗೆ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೇನೆ. ಸ್ಯಾಂಡ್ವಿಚಿಗೆ ಬೇಕಾಗೋದು ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಟೊಮಟೊ, ಕ್ಯಾಪ್ಸಿಕಮ್ಮು, ಆಮೇಲೆ ಚಿಲ್ಲಿ ಪೌಡರ್ ಇದೆ. ಅದಕ್ಕೆ ಎಲ್ಲರೂ ಚಟ್ನಿ, ಗ್ರೀನ್ ಚಟ್ನಿ ಮಾಡ್ತಾರೆ. ನಾನು ಇದಕ್ಕೆ ಮೊಸರು ಹಾಕ್ತಾ ಇದ್ದೇನೆ, ಆಮೇಲೆ ಉಪ್ಪು, ಆಮೇಲೆ ಚಾಟ್ ಮಸಾಲ ಇವಾಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ ಪೂರ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳೋಣ. ಉಪ್ಪು, ಆಮೇಲೆ ಕೆಂಪು ಮೆಣಸಿಂದು ಚಿಲ್ಲಿ ಮಾಡಿಟ್ಟಿದ್ದೀನಲ್ಲ ಅದು, ಆಮೇಲೆ ಇದಕ್ಕೆ ಮೊಸರು ಎಷ್ಟು ಬೇಕಾಗುತ್ತೆ ಅಷ್ಟು ಮಿಕ್ಸ್ ಮಾಡ್ಕೊಂಡು ಮೊಸರು ಹಾಕ್ತಾ ಹೋಗಿ. ಅದಕ್ಕೆ ಸ್ವಲ್ಪ ಮಿಕ್ಸ್ ಬೇಕು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ಸ್ವಲ್ಪ ಸಕ್ಕರೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗ್ರೀನ್ ಚಿಲ್ಲಿ, ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು ಇದಕ್ಕೆ, ಯಾರಿಗೆ ಖಾರ ಬೇಕಂದರೆ. ಯಾಕಂದ್ರೆ ನಾನು ಹಾಕ್ತಿಲ್ಲ, ಯಾಕಂದ್ರೆ ನನ್ನ ಮಗು ತಿಂತಾಯಿದೆ ಇದಕ್ಕೆ. ಇವಾಗ ಬ್ರೆಡ್ಡಿಗೆ ಹಾಕ್ಕೊಳ್ಳೋಣ. ನಮ್ಮ ಮನೇಲಿ ಇದು ಕರೆಂಟಿಂದು ಸ್ಯಾಂಡ್ವಿಚಿದು ಮಿಷನ್ ಇದೆ. ನಾನು ತವದಲ್ಲೇ ಮಾಡಿ ತೋರಿಸ್ತೇನೆ. ಇದು ಸಂಜೆ ಟೈಮ್ದಲ್ಲಿ ಅಥವಾ ಬೆಳಗ್ಗೆ ನಾಷ್ಟದಲ್ಲಿ ತಿನ್ಬೋದು. ಯಾಕಂದರೆ ಇದು ಹೆವಿ ಇರೋದಿಲ್ಲ. ರಾತ್ರಿ ತಿಂದರೆ, ಊಟದ ಜಾಗದಲ್ಲಿ ತಿಂದರೆ ಇದು ಹೆವಿ ಇರೋದಿಲ್ಲ, ಚೆನ್ನಾಗಿರುತ್ತೆ. ಇವಾಗ ನಾನು ತವದಲ್ಲಿ ಇಡ್ತೇನೆ. ಸ್ವಲ್ಪ ಬಟರ್ನ ಹಾಕ್ಕೊಂಡ್ಬಿಡೀನಿ. ಸ್ವಲ್ಪ ಇದಕ್ಕೆ ಬಟರ್ ಹಾಕಿ ಚೆನ್ನಾಗಿ ಈ ಥರ ಫ್ರೆಶ್ ಮಾಡಿ. ಅದಕ್ಕಂದರೆ ಅಥವಾ ಸ್ವಲ್ಪ ಈ ಥರ ಸ್ವಲ್ಪ ಫ್ರೆಶ್ ಮಾಡಿ ಒತ್ತಿ ಇದನ್ನು, ಯಾಕಂದರೆ ಸ್ವಲ್ಪ ಕುರ್ಕುರಿಯಾಗಿ ಬರುತ್ತೆ. ಇದು ಟೇಸ್ಟ್ ಚೇಂಜ್ ಇರುತ್ತೆ. ನೀವು ಮಾಡಿ ನೋಡಿ ಮನೆಯಲ್ಲಿ ಹೆಂಗಿರುತ್ತೆ ಅಂತೇಳಿ, ಚೆನ್ನಾಗಿರುತ್ತೆ. ಇದು ಆಗಿದೆ. ಇವಾಗ ತೆಗೆದಿಡೋಣ. ಇವಾಗ ಇದು ಕಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು.
ನೋಡಿ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ನೀವು ಮನೇಲಿ ಮಾಡಿ ನೋಡಿ ಒಂದ್ಸಲ. ನೋಡಿ ಇವಾಗ ಸ್ಯಾಂಡ್ವಿಚ್ ಮಾಡಿದ್ದೇನೆ, ಹೆಂಗಿದೆ ಅಂತೇಳಿ ನೀವು ಮನೇಲಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಡಿನಿ. ಈ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು.